ಮಹಿಳಾ ಸಂಘದ ಅಧ್ಯಕ್ಷೆ ಅಂತ ಹೇಳಿ ರಿಯಲ್ ಎಸ್ಟೇಟ್ ಉದ್ಯಮಿಗೆ ಮಹಿಳೆ ಧಮಕಿ ಹಾಕಿದ್ದಾಳೆ. ಬೆಂಗಳೂರಿನ ಕೊಡಿಗೆಹಳ್ಳಿ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ. ವೆಂಕಟರಾಜು ಅನ್ನೋರಿಗೆ ಸಂಗೀತಾ ರಾಮ್ ಬೆದರಿಕೆ ಹಾಕಿದ್ದಾಳೆ. ಸಂಜಯ್ ನಗರದಲ್ಲಿರುವ ವೆಂಕಟರಾಜು ಅವರ ರಿಯಲ್ ಎಸ್ಟೇಟ್ ಕಚೇರಿಗೆ ನುಗ್ಗಿ ಕೊಲೆ ಮಾಡುವುದಾಗಿ ಬೆದರಿಕೆ ಹಾಕಿದ್ದಾಳೆ. ಶಿವಾಜಿನಗರದಲ್ಲಿ ಸೈಟ್ ಒಂದನ್ನ ವೆಂಕಟರಾಜು ಅಗ್ರಿಮೆಂಟ್ ಮಾಡಿಸಿಕೊಂಡಿದ್ರು. ಈ ವಿಚಾರಕ್ಕೆ ಗಲಾಟೆಯಾಗಿದೆ. ಅಗ್ರಿಮೆಂಟ್ ರಿಜಿಸ್ಟರ್ ಮಾಡಿಕೊಂಡಿದ್ದೀಯಾ, ಇನ್ನು ಆ ಜಾಗಕ್ಕೆ ಹೋಗಬೇಡ ಅಂತ ಮಹಿಳೆ ಧಮಕಿ ಹಾಕಿದ್ದಾಳೆ. ಜೊತೆಗೆ ನಿನ್ನಷ್ಟಕ್ಕೆ ಬಿಡಬೇಕಂದ್ರೆ 10 ಲಕ್ಷ ಕೊಡು ಅಂತ ಬೆದರಿಸಿದ್ದಾಳೆ. ಕೊಡಿಗೆಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಪರಪ್ಪನ ಅಗ್ರಹಾರ ಸೇರಿರುವ ದರ್ಶನ್ ಇನ್ನೂ 1 ವರ್ಷ ಸೆರೆವಾಸ ಅನುಭವಿಸಬೇಕಾಗತ್ತೆ. ಇತ್ತೀಚೆಗೆ ದರ್ಶನ್ ಜಾಮೀನು ಕೋರಿ ಸುಪ್ರೀಂ ಕೋರ್ಟ್ಗೆ ಮೊರೆ ಹೋಗಿದ್ರು. ದರ್ಶನ್ ಸಲ್ಲಿಸಿದ್ದ ಜಾಮೀನು ಅರ್ಜಿಯನ್ನ ಪರಿಶೀಲಿಸಿದ ಸುಪ್ರೀಂ ಕೋರ್ಟ್ ವಜಾಗೊಳಿಸಿದೆ. ಆದೇಶದ ಬಳಿಕ ದರ್ಶನ್ ಮಾನಸಿಕವಾಗಿ ಕುಗ್ಗಿ ಹೋಗಿದ್ದು, ಕ್ವಾರಂಟೈನ್ ಸೆಲ್ನ ಬ್ಯಾರೆಕ್ನಲ್ಲಿ ಯಾರ ಬಳಿಯೂ ಮಾತನಾಡದೆ ಎಲ್ಲರಿಂದ ಅಂತರ ಕಾಯ್ಕೊಂಡಿದ್ದಾರೆ. ಈಗಾಗಲೇ ಬೆನ್ನು ನೋವಿನಿಂದ ಬಳಲ್ತಾ ಇರುವ ದರ್ಶನ್ ಊಟ ಒಗ್ಗದೆ, ನಿದ್ರೆ ಬಾರದೆ ದೈಹಿಕವಾಗಿ ಕುಗ್ಗಿದ್ದಾರೆ. ಇತ್ತ ನಾಳೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಮದುವೆ ವಾರ್ಷಿಕೋತ್ಸವ ಇದ್ದು, ದರ್ಶನ್ ನೆನಪಿನಲ್ಲಿ ಪತ್ನಿ ವಿಜಯಲಕ್ಷ್ಮಿ ಭಾವುಕ ಪೋಸ್ಟ್ ಹಂಚಿಕೊಂಡಿದ್ದಾರೆ. ದರ್ಶನ್ ಫೋಟೋ ಹಾಕಿ ಪತ್ನಿ ಹಾರ್ಟ್ ಬ್ರೇಕ್ ಸಿಂಬಲ್ ಹಾಕಿಕೊಂಡಿದ್ದಾರೆ. ಬಲ್ಡೋಟಾ ಕಾರ್ಖಾನೆ ಸಿಬ್ಬಂದಿ ಜನರಿಗೆ ಹಣದ ಆಮಿಷ ಒಡ್ಡಿದ್ದ ಆರೋಪ ಕೇಳಿಬಂದಿದೆ. ಒಂದೆಡೆ ಬಲ್ಡೋಟಾ ಕಾರ್ಖಾನೆ ವಿರೋಧಿಸಿ ಕೊಪ್ಪಳದಲ್ಲಿ 200 ದಿನಗಳಿಂದ ಹೋರಾಟ ನಡೀತಾ ಇದೆ. ಈ ಮಧ್ಯೆ ಬಲ್ಡೋಟಾ ಕಾರ್ಖಾನೆ ಅಧಿಕಾರಿ ಬಡ್ಡಿ ರಹಿತ ಸಾಲ ನೀಡುವ ಆಮಿಷದ ವಿಡಿಯೋ ವೈರಲ್ ಆಗಿದೆ. ಸ್ವಸಹಾಯ ಸಂಘಗಳ ಮೂಲಕ ಹಣ ಕೊಟ್ಟು ಬಡ್ಡಿ ವಸೂಲಿ ಮಾಡುತ್ತೇವೆ, ಇದಕ್ಕೆ ನಾವು ಪರ್ಯಾಯ ಯೋಜನೆ ಜಾರಿ ಮಾಡಿದ್ದೇವೆ, ಮೈಕ್ರೋ ಫೈನಾನ್ಸ್ಗಳಿಗೆ ಬಡ್ಡಿ ಕಟ್ಟಿ ಸುಸ್ತಾಗ್ತಾರೆ, ಹಾಗಾಗಿ ನಾವು ಸ್ವಸಹಾಯ ಸಂಘ ಮಾಡಿ ಫಂಡಿಂಗ್ ಮಾಡ್ತಿದ್ದೀವಿ, ನಿಮ್ಮ ಸಹಕಾರ ಇರಲಿ ಅಂತ ಬಲ್ಡೋಟಾ ಕಾರ್ಖಾನೆ ಸಿಬ್ಬಂದಿ ಸುರೇಶ್ ಮಾತನಾಡಿದ ಆಡಿಯೋ ವೈರಲ್ ಆಗಿದೆ. ಮದ್ಯ ಪ್ರಿಯರಿಗೆ ಗುಡ್ ನ್ಯೂಸ್ ಸಿಕ್ಕಿದ್ದು, ರಾಜ್ಯದಲ್ಲಿ ಬಿಯರ್ ದರ ಭಾರಿ ಇಳಿಕೆ ಕಂಡಿದೆ. ಪ್ರತಿ ಬ್ರ್ಯಾಂಡ್ ಬಿಯರ್ ಮೇಲೆ 5 ರಿಂದ 75 ರೂಪಾಯಿವರೆಗೂ ದರ ಇಳಿಕೆಯಾಗಿದೆ. ಮದ್ಯದ ಪ್ರಮಾಣ ಆಧರಿಸಿ ತೆರಿಗೆ ವಿಧಿಸುವ ಹೊಸ ಪದ್ಧತಿ ಎಐಬಿ ಜಾರಿ ಹಿನ್ನೆಲೆ ಎಲ್ಲಾ ಬಿಯರ್ ಕಂಪನಿಗಳಿಂದ ದರ ಇಳಿಕೆಯಾಗಿದೆ. ಕಿಂಗ್ ಫಿಶರ್ ಪ್ರೀಮಿಯಂ ದರ 185 ರೂಪಾಯಿಯಿಂದ 110 ರೂಪಾಯಿಗೆ ಇಳಿಕೆಯಾಗಿದೆ. ಅಲ್ಟ್ರಾ ಬಿಯರ್ ಮೊದಲು 225 ರೂಪಾಯಿ ಇತ್ತು, ಈಗ 150 ರೂಪಾಯಿಗೆ ಸಿಗ್ತಾ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.